ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಹೊಂಟಿದ್ದೀವಿ ಕಾಟು ಕಫೆ. ಯಾಕಪ್ಪ ಅಂತಂದ್ರೆ ಗೋ ಕಾರ್ಟಿಂಗ್. ನನ್ನ ಜೊತೆ ಅದರ ಹುಡುಗರು ಅಂತಾರೆ. ಸೊ ಇಲ್ಲಿ ಕ್ಯಾಬ್ ಬುಕ್ ಮಾಡ್ಯಾರ. ಕ್ಯಾಬ್ ಬರೋಕ್ಕೆ ವೇಟ್ ಮಾಡತ್ತೀವಿ. ಬಂತತ್ ನೋಡ್ರಿ, ಬಂದೇ ಬಿಟ್ಟ. ಎಲ್ಲೈತಿ ನೋಡೋಣ. ಆಮೇಲೆ ಇದು ನಾನು ಸೆಕೆಂಡ್ ಟೈಮ್ ಹೊಂಟಿರೋದು ಗೋ ಕಾರ್ಟಿಂಗ. ಒಂದು ಸರ್ತಿ ಮೈಸೂರಿಗೆ ಹೋಗಿದ್ದೆ 10th ಇದ್ದಾಗ, ಸಾರಿ 6th 7th ಇದ್ದಾಗ. ಈಗ ಸೆಕೆಂಡ್ ಟೈಮ್ ಇವ್ರ ಜೊತೆ ಹೊಂಟಿರೋದ. ನೋಡೋಣಂತ ಯಾವ ಥರದ ಏನು ನೋಡೋಣಂತ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪಟ್ಟಂತ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ನೋಡ್ತೀವಿ. ಫೈನಲಿ ಬಂದೇವಿ ಕಾಟು ಕೆಫೆ. ಸೊ ನೋಡ್ತಿರ್ಬೋದು, ಇಲ್ಲಿ ಕೆಫೆನೂ ಅದ, ಹಂಗೆ ಗೋ ಕಾರ್ಟಿಂಗೂ ಅದ. ನಮ್ಮ ಕಾರ ಪೇ ಮಾಡಿರ್ತಾರೆ ಹುಡುಗರ. ನೋಡೋಣ, ಇಲ್ಲೇ ಪಾರ್ಕಿಂಗು ಐತಿ. ಬನ್ನೇರುಘಟ್ಟದಿಂದ ಹಂಗೆ ಮುಂದೆ ಬರ್ಬೇಕು. ಗಾಳಿ ಮಾತ್ರ ಮಸ್ತ್ ಐತ್ರಿ, ಅದು ಬಿಸಿ ಗಾಳಿ ಐತಿ ಭಾಳ. ಹೌದಲ್ಲ? ಓಯ್, ಬಿಸಿ ಗಾಳಿ ಐತಿಲ್ಲ? ನೋಡ್ರಿ, ಹಂಗೈತೆ ನೋಡ್ರಿಪ್ಪ ಒಳಗೆ. ಸೊ ಬರ್ರಿ ಒಳಗೆ ಹೋಗೋಣ, ಹೆಂಗದ ನೋಡೋಣಂತ. ಆಮೇಲೆ ಯಾವ ರೀತಿ ಆಗ್ತೈತಿ ಕುಂದ್ರಾಕ ಎಲ್ಲ ಮಾಡ್ಯಾರ ನೋಡ್ರಿ. ಇಲ್ಲಿ ನೋಡಿ ಕೆಫೆ ಟೈಪ್ ಐತಿ. ರಶ್ ಐತೆ ಅನಿಸ್ತೈತಿ ಇವತ್ತು, ವೀಕೆಂಡ್. ಓ ಬೈ ಮಸ್ತ ನೋಡ್ತೀರಿ, ಗ್ಲಿಮ್ಸ್ ಆಗ್ತದೆ ನೋಡ್ತೀರಿ. ಈಗಲ್ಲೇ ಫಾರ್ಮ್ ಕೊಟ್ಟಿದ್ರೆ ಫಾರ್ಮ್ ಫಿಲ್ ಮಾಡ್ಬೇಕಾ? ಇಲ್ಲ ಅದ ನೋಡ್ರಿ, ಟಿಕೆಟ್ಸ್ ಭಾಳ ಕೊಟ್ಟಾರ. ಟೋಟಲ್ 8 ಅದಾವ. 12 ಲ್ಯಾಬ್ಸ್, 400 ರುಪೀಸಿಗೆ 6 ಲ್ಯಾಬ್ಸ್. ಆಮೇಲೆ 800 ರುಪೀಸಿಗೆ 12 ಲ್ಯಾಬ್ಸ್ ಕೊಡ್ತಾರಂತ. ಸೊ ಇವರೇನೋ 12 ಲ್ಯಾಬ್ಸ್ ಆಡ್ತಾರಂತ ನೋಡಿ. 12 ಲ್ಯಾಬ್ಸ್ ಆಡೋದು ಬರೀ ಓಕೆ. ಇಲ್ಲ ನೋಡ್ರಿ ಟಿಕೆಟ್ ಇಲ್ಲೇ ವೇಟ್ ಮಾಡೋಣ. చందన్ ఆడిపోతారు. చూడు సందీప్ గారు వస్తాడు. ఫస్ట్ సందీప్ గారు 1 నంబర్ చందన్ నంబర్. फोटो भी थे फस्ट
ಫೈನಲಿ ಮುಗೀತು ನಮ್ದು. ನೋಡಿರ್ಬೋದು ಇಲ್ಲಿ ಒಬ್ರ ಕಡೆ ವಿಡಿಯೋ ಮಾಡೋಕೆ ಕೊಟ್ಟಿದ್ದೆ, ಮೌಂಟ್ ಆಗಿದ್ದಾರೆ, ಮೌಂಟ್ ಇಟ್ಕೊಂಡು ಮಾಡ್ಬೋದಾಗಿತ್ತು. ಚಲೋ ಇತ್ತು, ಮಸ್ತ್ ಇತ್ತು, ಮಜಾ ಬಂತು ನೋಡ್ರಿ. ಚೊಕ್ಕಿತ್ತು ರೀ, ಅವೇ ಮಜಾ ಬಂತು ಕರೆ. 12 ಲ್ಯಾಬ್ಸ್ ಹೋಗಿದ್ದೋ ಗೊತ್ತಾಗಿಲ್ಲ, ಹೆಂಗೆ ಗೊತ್ತೋ ಏನು, ಎಲ್ಲ ಮಸ್ತ್. ಸ್ಕೆಲಿಟನ್ ನೋಡ್ರಿ, ಮಜಾ ಇತ್ತು. ಇವ ನಮ್ಮ ಜಯಂತ ಅಂತ ಏನದ ಅಂದ, ನಮ್ಮ ಜೂನಿಯರ್, ಅವ ಮತ್ತೊಂದು ರೌಂಡ್ ಹೋಗಿ ಬಂದಾನ. ಅಂದ್ರೆ 12 ಲ್ಯಾಬ್ಸ್ ಹಾಕಿ ಮತ್ತು 18 ಲ್ಯಾಬ್ಸ್ ಇಲ್ಲದ ನೋಡ್ರಿ ಇವನು. ಎಷ್ಟು ಲ್ಯಾಬ್ಸ್ ಹೋಗಿದ್ದು? 18 ಲ್ಯಾಬ್ಸ್. 18 ಲ್ಯಾಬ್ 18 ಲ್ಯಾಬ್ಸ್ ಹೋಗೀನಿ. 12 ನಾವು 12 ಲ್ಯಾಬ್ಸ್. ಮಸ್ತ್ ಮಜಾ ಬಂತು. ಹೆಂಗಿತ್ತು? ಫಸ್ಟ್ ಟೈಮ್ ಅಂದ ಮಜಾ ಬಂದಿತ್ತು. ನಮ್ದು ಫಸ್ಟ್ ಟೈಮ್ ಅಂದಾರ ಮಜಾ ಇತ್ತು. ಇಬ್ರು ಫಸ್ಟ್ ಟೈಮ್ ಅಂದಾರ, ನಾವು ಫಸ್ಟ್ ಸೆಕೆಂಡ್ ಟೈಮ್ ಇಬ್ಬರು. ಇವಾಗ ಗುದ್ದಿದ ಗಚ್ಚಂತ ಹೇಳಿ ಕರೆಕ್ಟ್ ನಡ್ಕೊಂಡ್ಟಾನ ಸೈಡಿಗೆ. ಅಲ್ಲೇ ಏನಾತ, ನಾನು ಸ್ವಲ್ಪ ಸ್ಲೈಟ್ ಡ್ರಿಫ್ಟ್ ಆಗಿ ಗುದ್ಬಿಟ್ಟೆ ಹಚ್ಚಂತೇಳಿ ಅವ್ನು. ನನ್ನ ಗಾಡಿ ಚಲೋ ಐತಿ. ಸೊ ಸಿಗ್ತೇನೆ, ನೋಡ್ತೀರಿ ಹಂಗೆ ವೇಟ್ ಮಾಡ್ತೀರಿ. ಸೆಕೆಂಡ್ ರೌಂಡ್ ಈಗ ಜಸ್ಟ್ ಊಟ ಮಾಡಿದ್ವಿ, ಅಲ್ಲಿ ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಅಲ್ಲಿ ಮುಗಿಸ್ಕೊಂಡು ಹೋದ್ಮೇಲೆ ಊಟ ಮಾಡಿದ್ವಿ. ಏನಪ್ಪ ಅಂದ್ರೆ ನಾನು ಸೀಸನ್ ರೈಸ್ ತೊಗೊಂಡಿದ್ದೆ, ಇವರಿಬ್ಬರು ಫ್ರೈಡ್ ರೈಸ್ ತೊಗೊಂಡಿದ್ರು. ಆಮೇಲೆ ಇವ ನಾರ್ತ್ ಇಂಡಿಯನ್ ಮಸ್ತ್ ಊಟ ಆಯ್ತು. ಮನೆಗೆ ಹೊಂಟೇವಿ, ಬುಕ್ ಮಾಡತ್ತೀವಿ, ಆಗತ್ತಿಲ್ಲ ಬುಕ್ ಕ್ಯಾಬ್, ವೇಟ್ ಮಾಡತ್ತೀವಿ. ನೋಡೋಣ, ಬಸ್ ಭಾಳ ಅಂದ್ರೆ ಭಾಳ ಲೇಟ್ ಆಕೈತಿ, ಅದಕ್ಕೆ ಕ್ಯಾಬ್ ಬುಕ್ ಮಾಡತ್ತೀರಿ ಅವ್ರು. ನೋಡೋಣ ನಿಮಗೆ ಹೆಂಗೆ ಅನ್ನಿಸ್ತೆ ಈ ಗೋ ಕಾರ್ಟಿಂಗ ಎಲ್ಲಿಪ್ಪ ಅಂತಂದ್ರೆ ಕಾಟು ಕಫೆ ಆತ ಬುಕ್ ಆತದ ನೋಡ್ರಿ. ಹೇಳಿದ ಮೇಲೆ ಬುಕ್ ಆಗ್ತದ. ಹೆಂಗೈತೆ ನೋಡ. ಲಕ್ಕಿ ಚಾರ್ ಮಂದಿದ್ ಬೈ ಯಾಕು ಅಲ್ಲ ನಿನ್ ಬಾಯ ನಾಲ್ಗ್ಯಾಗ ಮಚ್ಚಿ ಐತ ನೋಡಿ ಖರೇನು. ನಮ್ಮ ಮನ್ಯಾಗ ಲಕ್ಕಿ ಚಾರ್. ನಾನು ಇನ್ ಎಕ್ಸ್ಪೀರಿಯನ್ಸ್ ಮೀಟ್ಸ್ ಲಕ್ಸ್. ನಾನು ಇನ್ ಎಕ್ಸ್ಪೀರಿಯನ್ಸ್ ಮೀಟ್ ಲಕ್. ಎಸ್ ಲಕ್ ಸೂಪ್ ಲಕ್ ಸೋಪ್ ಅಂತ ನೋಡ್ರಿ. ಕಾಟು ಕಫೆ ಇದು ಎಲ್ಲೈತಿಪ್ಪ ಅಂತಂದ್ರೆ ಬನ್ನೇರುಘಟ್ಟ ರೋಡ್. ಯಾವುದೇ ಹೆಸರು ಕೊಂಡಗುಂಟೆ ಕ್ರಾಸಿಂದ ಸ್ವಲ್ಪ ಮುಂದೆ ಬರ್ಬೇಕು, ಅಂದ್ರೆ ಬನ್ನೇರುಘಟ್ಟದಿಂದ ಈ ಕಡೆ ಮುಂದೆ ಬರ್ಬೇಕು. ಹಾಂ, ಭಾಳ ಬಸ್ಸು ಸಿಗ್ತಾವ. ಜಂಗಲ್ ಪಾಳ್ಯ ಅಂತಂತೇಳಿ ಇಲ್ಲೇ ನಿಲ್ಲಿಸ್ತಾರ. ನಡ್ಕೊಂಡು ಬರ್ಬೇಕು. ಹಾಂ, 600 ಮೀಟರ್ಸ್ ನಡ್ಕೊಂಡು ಹೋಗ್ಬೇಕು ಮುಂದೆ. ಅಲ್ಲೈತಿ. ಏನಾರು ಇದ್ರೆ ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಹಾಕ್ರಿ. ಹಂಗೆ ಯಾರು ಹೋಗಿ ಬಂದಿದ್ರೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ರಿ. ಬರೀ ಹೋಗೋಣ. ಈಗ ಕಾರ್ ಸಿಕ್ಕೈತಿ ಕ್ಯಾಬ. ಸೊ ಇಲ್ಲಿಂದ ಏನು ಬರ್ತಿರಲ್ಲ, ಇಲ್ಲಿ ಬನ್ನೇರುಘಟ್ಟ ರೋಡ್ ಸೀದಾ ಹೋದ್ರೆ ಝೂ ಹೋಗ್ತೈತಿ. ಈ ಕಡೆ ಹೋಗ್ಬೇಕು. ಇಲ್ಲಿ ಏನೈತಲ್ಲ ಆ ಕಡೆನೇ ಎಂಟ್ರಿ. ಬನ್ನೇರುಘಟ್ಟ ಸೀದಾ ಹೋಗ್ತೈತಿ, ಅದ್ರ ಬದಲು ರೈಟ್ ಸೈಡ್ ಹೋಗುತ್ತೆ. ಸೊ ಇದನ್ನು ನೋಡ್ರಿ. ಇದು ಇಷ್ಟ ಐತ್ರಿ ವ್ಲಾಗ್. ಸಿಗೋಣ ಮತ್ತೆ ನೆಕ್ಸ್ಟ್ ವ್ಲಾಗ್ದಾಗ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಗೈಸ್. Vandith Vlogs.